ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡೋಣ ಜೆನೆರಿಕ್ ಔಷಧಿ ಅಂದರೆ ಏನು ಮತ್ತು ಅದು ಯಾಕೆ ಮುಖ್ಯ ಅಂತ. ಜೆನೆರಿಕ್ ಔಷಧಿ ಅಂದರೆ ಅದು ಬ್ರ್ಯಾಂಡ್ ಔಷಧಿ ಅಂತೆ ಕೆಲಸ ಮಾಡುತ್ತೆ, ಆದರೆ ಅದರ ಬೆಲೆ ತುಂಬ ಕಡಿಮೆ ಇರುತ್ತೆ. ಉದಾಹರಣೆಗೆ ಪ್ಯಾರಾಸೆಟಮಾಲ್ ಅಂದರೆ ಅದು ಜೆನೆರಿಕ್ ಹೆಸರು, ಅದನ್ನ ಡೋಲೋ ಅಥವಾ ಕ್ರೋಸನ್ ಅಂತೆ ಬ್ರ್ಯಾಂಡ್ ಹೆಸರಿನಲ್ಲಿ ಮಾರಾಟ ಮಾಡ್ತಾರೆ. ಒಂದೇ ಔಷಧಿ, ಒಂದೇ ಡೋಸ್, ಒಂದೇ ಪರಿಣಾಮ. ಬದಲಾವಣೆ ಏನು ಅಂದರೆ ಹೆಸರು ಮತ್ತು ಬೆಲೆ ಮಾತ್ರ ಬೇರೆಯಾಗಿದೆ. ಅದಕ್ಕೆ ನಾವು ಹೇಳ್ತೀವಿ ಜೆನೆರಿಕ್ ಮೆಡಿಸಿನ್ ಅಂದರೆ ಅದೇ ಮೆಡಿಸಿನ್, ಸ್ಮಾರ್ಟ್ ಪ್ರೈಸ್. ಜೆನೆರಿಕ್ ಮತ್ತು ಬ್ರ್ಯಾಂಡ್ ಔಷಧಿ ಎರಡೂ ಒಂದೇ ಆಕ್ಟಿವ್ ಇಂಗ್ರೀಡಿಯೆಂಟ್ ಹೊಂದಿರುತ್ತವೆ. ಆದರೆ ಬ್ರ್ಯಾಂಡ್ ಔಷಧಿಗಳಿಗೆ ಫ್ಯಾನ್ಸಿ ಹೆಸರು, ಜಾಹೀರಾತು, ಮಾರ್ಕೆಟಿಂಗ್ ಇರುತ್ತೆ. ಜೆನೆರಿಕ್ ಔಷಧಿಗೆ ಅವು ಯಾವುದೂ ಇರೋದಿಲ್ಲ. ಉದಾಹರಣೆಗೆ ಪ್ಯಾರಾಸಿಟಮಾಲ್ ಈಕ್ವಲ್ಸ್, ಡೋಲೋ ಈಕ್ವಲ್ಸ್, ಕ್ರೋಸಿನ್ ಈಕ್ವಲ್ಸ್, ಕ್ಯಾಲ್ಪಾಲ್ ಎಲ್ಲವೂ ಒಂದೇ ಔಷಧಿ. ಆದರೆ ಡೋಲೋ 20 ರೂಪಾಯಿ ಅಂದರೆ ಜೆನೆರಿಕ್ ವರ್ಷನ್ 3 ರೂಪಾಯಿಗೆ ಸಿಗಬಹುದು. ಕೆಲಸ ಮತ್ತು ಗುಣಮಟ್ಟ ಒಂದೇ ಇರುತ್ತದೆ, ಬದಲಾವಣೆ ಬೆಲೆಯಲ್ಲಿ ಮಾತ್ರ. ಈಗ ಕೆಲವರು ಕೇಳುತ್ತಾರೆ, ಜೆನೆರಿಕ್ ಮೆಡಿಸಿನ್ ಯಾಕೆ ಅಷ್ಟು ಸಸ್ತಾ? ಅದಕ್ಕೆ ಕಾರಣ, ಜೆನೆರಿಕ್ ಕಂಪನಿಗಳು ಹೊಸ ರಿಸರ್ಚ್ ಮಾಡೋದಿಲ್ಲ, ಜಾಹೀರಾತು ಮಾಡೋದಿಲ್ಲ. ಅವರು ಈಗಾಗಲೇ ಪರೀಕ್ಷಿಸಲಾದ ಫಾರ್ಮುಲಾನೇ ಬಳಸ್ತಾರೆ. ಆ ಔಷಧಿ ಈಗಾಗಲೇ ಒಪ್ಪಿಗೆ ಪಡೆದಿರುವುದರಿಂದ ಪ್ರೀ ಕ್ಲಿನಿಕಲ್ ಅಥವಾ ಕ್ಲಿನಿಕಲ್ ಟ್ರಯಲ್ ಮತ್ತೆ ಮಾಡಬೇಕಾಗಿಲ್ಲ. ಅದರ ಫಲಿತಾಂಶ ಉತ್ಪಾದನಾ ವೆಚ್ಚ ಕಡಿಮೆ, ಆದ್ದರಿಂದ ಬೆಲೆ ಕೂಡ ಕಡಿಮೆ. ಆದರೆ ಗುಣಮಟ್ಟ ಮತ್ತು ಸುರಕ್ಷತೆ ಒಂದೇ ಥರ ಇರುತ್ತದೆ.